ಫ್ರೆಂಡ್ಸ್, ಗುರುವಾರದ ವಿಡಿಯೋಗೆ ಸ್ವಾಗತ. ಹೇಳ್ತಾರೆ ಎಲ್ಲರಿಗೂ ಒಳ್ಳೆ ಮಳೆ ಅಂತ ಕೇಳ್ಕೊತ ನಾವು ಇವತ್ತು ರಜೆ ಮಾಡಿದ್ವಿ. ಮಳವಳ್ಳಿಗೆ ಹೋಗ್ಬೇಕಿತ್ತು. ಮಳವಳ್ಳಿಗೆ ಹೋಗ್ಬಿಟ್ಟು ಫಂಕ್ಷನ್ ನೋಡ್ಕೊಂಡು ಸ್ವಲ್ಪ ಟೈಲ್ಸ್ ನೋಡಬೇಕಿತ್ತು. ಟೈಲ್ಸ್ನ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ವಿ. ಸರಿ, ಟೈಲ್ಸ್ ನೋಡ್ಬಿಟ್ಟು ನಾವು ಫಂಕ್ಷನ್ ಹತ್ರ ಒಳಗಡೆ ನಾವು ಹೋದ್ವಿ. ನೋಡುವ ಹೆಂಗೈತೆ ಏನು ಅಂತ. ಈ ಒಳಗಡೆ ಹೋದರೆ ಏನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಯ್ಯಪ್ಪ, ಭಯಂಕರವಾಗಿ ಸ್ಟೇಜ್ ಹಾಕಿದ್ದಾರೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು. ಅದನ್ನು ತುಂಬ ಖುಷಿ ಆಯಿತು ನೋಡಿ. ನೋಡೋಣ ಅಂತ ಒಳಗಡೆ ಎಲ್ಲ ಹೋದ್ವಿ. ಅದು ಸ್ಟೇಜ್ ಮಾತ್ರ ಒಳ್ಳೆ ಅದ್ದೂರಿ ಹಾಕಿದ್ದಾರೆ ರೀ. ಸರಿ, ನೋಡಿದೆ, ಎಲ್ಲೂ ಕಾಣಲಿಲ್ಲ. ಸೊ ಎಲ್ಲರೂ ಆಗ ಸ್ವಲ್ಪ ನೋಡೋಕ್ಕೆ ಒಂದು ಲೈವ್ ಆಗಿ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಣ್ಣ ಬೇರೆ ಹಿಂದೆ ಬರ್ತಾಯಿದ್ದ. ಸರಿ ಅಂದ್ಬಿಟ್ಟು ಎಲ್ಲರೂ ವಿಡಿಯೋ ಮಾಡಿದೆ. ಆದರೂ ಒಂಥರ ಏನೋ ಒಂಥರ ಖುಷಿ ಆಯಿತು. ಮಳವಳ್ಳಿಲಿ ಈ ಥರ ಫಂಕ್ಷನ್ನು ಸೂಪರ್. ಸರಿ ಅಂದ್ಬಿಟ್ಟು ನೋಡಮ್ಮ ಬಾಣ ಆ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ವಿಡಿಯೋ ಮಾಡ್ಕೊಂಡು ನೋಡಿದ್ವಿ. ಆದರೂ ಅಣ್ಣ ಕತೆ ಎಷ್ಟು ಖರ್ಚಾಗಿದ್ದು ಇದಕ್ಕೆಲ್ಲ ಅವರೇ ಲೆಕ್ಕ ಕೊಡ್ತಾರೆ. ನಮಗೇನ ಬಗ್ಗೆ ಹೇಳ್ತಾರೆ, ನಮ್ಗೆ ಗೊತ್ತಪ್ಪ. ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿದಾರೋ, ಎಷ್ಟು ಲಕ್ಷ ಖರ್ಚು ಮಾಡಿದಾರೋ ನಮ್ಗೆ ಗೊತ್ತಾ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಹಂಗೆ ಒಂದೆರಡು ಸೆಲ್ಫಿ ತಗೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಅದೇ ಜಾಲಿ ಮೂಮೆಂಟ್ ಆಗಿತ್ತು. ಓಕೆ ಬಿಟ್ಟು ನಾವು ಈಚೆ ಕಡೆ ಬಂದ್ವಿ. ಅಲ್ಲಿ ನೋಡಿ ಏನು ಒಳಗಡೆ ಜಾತ್ರೆ ರೀ. ಪ್ಯಾಂಟಿಂದ ಹಿಡಿದು ಎಲ್ಲ ಚಡ್ಡಿ ಗಿಡ್ಡಿ ಬನೀನು ಎಲ್ಲ ಸಿಗ್ತಾವೆ ಅಲ್ಲಿ ಒಳಗಡೆ. ಫಂಕ್ಷನ್ ಇವಾಗ ದುಡ್ಡು ಗೋರಕ್ಕೆ ಒಳ್ಳೊಳ್ಳೆ ಐಟಮ್ಗಳು ಇಟ್ಬಿಟ್ಟಿದ್ದಾರೆ. ಏನು ಸಂತೆ ಥರ ಆಗ್ಬಿಟ್ಟೈತೆ ಒಳಗಡೆ. ಎಲ್ಲ ಐಟಮ್ಗಳು ಇಟ್ಟಿದ್ರು. ಸೊ ನಾವು ಹೋದ್ವಿ ಕಿಚನ್ ಕಡೆಗೆ. ಅಡುಗೆ ಮಾಡುವ ಸ್ಥಳಕ್ಕೆ ಹೋಗಿ ಬಂದು ಎಲ್ಲರೂ ಕೇಳಿದ್ರು ಯಾವ ಸಸ ಯಾವಳೆ ಎಲ್ಲ ಸ್ಕೂಲ್ ಮಕ್ಕಳುಗಳಲ್ಲಿ ಅಂತ ಹೇಳಿದ್ರು. ಸೊ ಇವತ್ತು ಸಪೋರ್ಟಿಂದ ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲಿ ಓಪೋ ಮೊಬೈಲ್ ತೊಗೋಬೇಕು ಅಂತ. ಅದನ್ನು ಇವತ್ತು ರಾಯರ ವಾರದಿನವೇ ತಗೋಬೇಕು ಅಂತ ಅನಿಸ್ತು. ಅದಕ್ಕೆ ಸೊ ನಾನು ಅದೇ ಬಾಲಾಜಿ ಮೊಬೈಲ್ ಟೆಕ್ನಾಲಜಿಯಲ್ಲಿ ಹೋದೆ. ಸೊ ಪ್ರೀತಿಯಿಂದ ವಿಡಿಯೋಗಳು ನೀಟಾಗಿ ಕಾಣ್ತಿರಲಿಲ್ಲ. ಅದಕ್ಕೆ ಇವತ್ತು ರಾಯರ ವಾರ ಆಗಿರೋದ್ರಿಂದ ಇವತ್ತು ಪರ್ಚೇಸ್ ಮಾಡಿದೆ. ಇವತ್ತು ಫೋನ್ ಪರ್ಚೇಸ್ ಮಾಡಾದ್ಮೇಲೆ ಎಲ್ಲ ಚೆಕ್ ಮಾಡಿಸ್ಕೊಂಡೆ, ಎಲ್ಲ ಬಿಲ್ಲಿಗೆಲ್ಲ ಹಾಕ್ಸ್ಕೊಂಡು ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಫೋನ್ ತಗೊಂಡೆ. ರಾಯರ ವಾರ ಗುರುವಾರ ಆಗಿರೋದ್ರಿಂದ ಇವತ್ತೇ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ತಗೊಂಡು ಹೊರಟ್ವಿ. ನಾವು ಫಂಕ್ಷನ್ ಹತ್ರ ಫಸ್ಟು ಹೋದ್ವಿ. ಊಟ ಮಾಡ್ಕೊಂಡೆಲ್ಲ ಮುಗಿಸ್ಕೊಂಡ್ವಿ. ಅನ್ನ ಸಾಂಬಾರು ಪಾಯಸ ಕೊಟ್ಟರು. ಚೆನ್ನಾಗಿ ಕಪ್ಪಳಿಸ್ಬಿಟ್ಟು ಲೈವ್ ಮಾಡ್ಕೊಂಡು